ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯಾಹ ಪದೇ ನಮಃ. ಶ್ರೀ ಗುರುಭ್ಯೋ ನಮಃ. ಜೀವನದಲ್ಲಿ ಒಳ್ಳೆಯ ಸಂತೋಷ ಸಿಗಬೇಕಾದರೆ ವಿಷ್ಣುವಿನ ಅವತಾರವಾದ ರಾಮನನ್ನು ಒಳ್ಳೆಯ ರೀತಿಯಲ್ಲಿ ಆರಾಧನೆ ಮಾಡಿದಾಗ ನಮಗೆ ಜೀವನದಲ್ಲಿ ಸುಖ ಶಾಂತಿಯು ದೊರಕುತ್ತದೆ. ರಾಮ ಅಂತ ಹೇಳಿದ ತಕ್ಷಣವೇ ಅದರ ಪದದ ಅರ್ಥ ಏನು ಅಂತಂದ್ರೆ ರಮು ಕ್ರೀಡಾಯಾಮ್, ನಮ್ಮ ಜೀವನದಲ್ಲಿ ಸಂತೋಷವನ್ನು ಉಂಟು ಮಾಡುವ ರೂಪವೇ ರಾಮ ಹೇಳುವಂಥದ್ದು. ಈ ಅವತಾರ ಚೈತ್ರ ಮಾಸ ಶುಕ್ಲ ಪಕ್ಷ ನವಮಿ ದಿವಸ ಪುನರ್ವಸು ನಕ್ಷತ್ರದಲ್ಲಿ ಶ್ರೀರಾಮದೇವರು ಅಯೋಧ್ಯೆಯಲ್ಲಿ ಅವತಾರ ತಾಳಿದರು. ಇದು ಯಾತಕ್ಕೋಸ್ಕರ ಅಂತ ಅಂದ್ರೆ ಭಗವಂತನ ಎಲ್ಲ ಅವತಾರಗಳು ಕೂಡ ದುಷ್ಟರನ್ನು ಸಂಹಾರ ಮಾಡಲಿಕ್ಕೆ, ಹಾಗೆ ಶಿಷ್ಟರನ್ನು ಉದ್ಧಾರ ಮಾಡಲಿಕ್ಕೆ. ಅದು ಮಾತ್ರವಲ್ಲ, ಜ್ಞಾನ ಪ್ರಸಾರ ಮಾಡಲಿಕ್ಕೂ ಕೂಡ ಭಗವಂತನ ಅವತಾರಗಳು ಭೂಮಿಯಲ್ಲಿ ನಡೆಯುತ್ತವೆ. ರಾಮದೇವರ ಕತೆ ರಾಮಾಯಣದಲ್ಲಿ ಬರುತ್ತದೆ. ರಾಮಾಯಣದಲ್ಲಿ ಸಾಮಾನ್ಯವಾಗಿ 24,000 ಶ್ಲೋಕದಿಂದ ಒಳಗೂಡಿ ಇದು ಬೃಹತ್ ಗ್ರಂಥವಾಗಿದೆ. ಇದರಲ್ಲಿ ಪ್ರಧಾನವಾದ ಕಥಾಪಾತ್ರ ಅಂದರೆ ಶ್ರೀರಾಮದೇವರೇ. ಸಾಮಾನ್ಯವಾಗಿ ಇದು ಹಿಂದೂ ಧರ್ಮಕ್ಕೆ ಒಳ್ಳೆಯ ಮಾರ್ಗವನ್ನು ತೋರಿಸಿಕೊಡುತ್ತದೆ. ಸಾಮಾನ್ಯವಾಗಿ ಎಲ್ಲ ಕಡೆಯೂ ಕೂಡ ಚೈತ್ರ ಮಾಸ ಶುಕ್ಲ ಪಕ್ಷ ಪ್ರತಿಪದಿಂದ ಆರಂಭಗೊಂಡು ನವಮಿ ತನಕ ಶ್ರೀರಾಮನವಮಿಯ ಉತ್ಸವ ನಡೆಯುತ್ತದೆ. ದೇವರ ಅವತಾರದ ವಿಷಯದಲ್ಲಿ ಉತ್ಸವ ನಡೆಯುತ್ತದೆ. ಈ ರೀತಿಯಾಗಿ ನಮ್ಮ ಎರ್ನಾಕುಳಂನಲ್ಲಿ ಇರುವಂತಹ ಹನುಮಾನ್ ಕೋವಿಲ್ನಲ್ಲಿ, ಅಂದರೆ ಹನುಮಂತನ ದೇವಸ್ಥಾನದಲ್ಲಿ ಈ ರಾಮನವಮಿ ಉತ್ಸವ ಬೃಹತ್ ವಿಜೃಂಭಣೆಯಿಂದ ತುಂಬಾ ವರ್ಷದಿಂದ ನಡೆಯುತ್ತಾ ಬರುತ್ತಲೇ ಇದೆ. ಈ ವರ್ಷವೂ ಕೂಡ ಇಂದಿನಿಂದ ಮಾರ್ಚ್ 30ರಿಂದ ಆರಂಭಗೊಂಡು ಏಪ್ರಿಲ್ 6ರ ತನಕ ಶ್ರೀರಾಮನವಮಿಯ ಉತ್ಸವ ನಡೆಯಲಿಕ್ಕಿದೆ. ಈ ಶುಭ ಸಮಾರಂಭದಲ್ಲಿ ರಾಮದೇವರ ಉತ್ಸವಕ್ಕೆ ಎಲ್ಲರೂ ಕೂಡ ಬಂದು ತನ್ನ ಜೀವನದಲ್ಲಿ ಬಂದಿರತಕ್ಕಂತಹ ಎಲ್ಲ ಪಾಪಗಳನ್ನು ಕಳೆದು ಪುಣ್ಯವಂತರಾಗಿ ಎಂಬುದಾಗಿ ಎಲ್ಲರತ್ರನೂ ನಾನು ಕೇಳಿಕೊಳ್ಳುತ್ತೇನೆ. ವಿಶೇಷವಾಗಿ ರಾಮದೇವರ ಅವತಾರವೇ, ನಮ್ಮ ಪೂರ್ವಿಕರು ಹೇಳುತ್ತಾರೆ, ರಾಮ ನಡೆದಂತೆ ನಡೆಯಬೇಕು, ಕೃಷ್ಣ ನುಡಿದಂತೆ ನುಡಿಯಬೇಕು. ಅಂದ್ರೆ ತನ್ನ ಜೀವನದಲ್ಲಿ ರಾಮದೇವರು ಯಾವ ರೀತಿಯಾಗಿ ಒಳ್ಳೆ ಮನಸ್ಕರಾಗಿ ಎಲ್ಲರನ್ನೂ ಹೊಂದಿಕೊಂಡು ಎಲ್ಲರತ್ರನೂ ಕೂಡ ಸೌಮ್ಯವಾಗಿ ಮಾತನಾಡಿಕೊಂಡು ತಂದೆಯ ವಾಕ್ಯವನ್ನು ಪರಿಪಾಲನೆ ಮಾಡಿಕೊಂಡು ರಾಮದೇವರು ಯಾವ ರೀತಿಯಾಗಿ ನಡೆದ್ರೋ ಅದೇ ರೀತಿಯಾಗಿ ನಮ್ಮ ಜೀವನ ಶೈಲಿಯೂ ಕೂಡ ನಡೆಯಬೇಕು ಎಂಬುದಾಗಿ ನಮ್ಮ ರಾಮದೇವರ ಅವತಾರದಿಂದ ನಮಗೆ ತಿಳಿಯುತ್ತದೆ. ಆದ್ದರಿಂದ ರಾಮದೇವರ ಮಹತ್ತರವಾದ ಕಾರ್ಯ ಮಾಡಿದ್ದು ಏನು, ಲೋಕಕ್ಕೆ ಏನನ್ನು ಕೊಟ್ಟದ್ದು ಅಂತ ಹೇಳಿದ್ರೆ, ರಾಮದೇವರು ಮಾತಾಪಿತೃಗಳಲ್ಲಿ ಅಂದ್ರೆ ತಂದೆ ತಾಯಿಗಳಲ್ಲಿ ಯಾವ ರೀತಿಯಾಗಿ ನಾವು ನಡೆದುಕೊಳ್ಳಬೇಕು, ಅದೇ ರೀತಿಯಾಗಿ ಯಾವ ರೀತಿಯಾಗಿ ಸಜ್ಜನರಲ್ಲಿ ಯಾವ ರೀತಿಯಾಗಿ ನಾವು ಸಜ್ಜನರನ್ನು ಕಾಪಾಡಬೇಕು, ಅದೇ ರೀತಿಯಾಗಿ ಲೋಕದಲ್ಲಿ ಕ್ಷಾಮಗಳು ಬರಬೇಕಾದ್ರೆ, ದುಷ್ಟರ ಹಾವಳಿ ಬರಬೇಕಾದ್ರೆ ಯಾವ ರೀತಿಯಾಗಿ ಅವರನ್ನೆಲ್ಲ ಸದೆಬಡಿದು ರಾಜನೀತಿಯನ್ನು ನಡೆಸಬೇಕು, ಇದನ್ನೆಲ್ಲ ನಮಗೆ ಹೇಳಿಕೊಟ್ಟಿದ್ದಾರೆ. ಅದು ಮಾತ್ರವಲ್ಲ, ಒಳ್ಳೆಯ ರೀತಿಯಲ್ಲಿ ವಿಶ್ವಾಮಿತ್ರರ ಹತ್ರ ರಾಮಚಂದ್ರರು ವಾಸ್ತವವಾಗಿ ದೇವರೇ, ಆದರೂ ಕೂಡ ಜನರ ವಿಡಂಬನೆಗೋಸ್ಕರ ಗುರು ವಿಶ್ವಾಮಿತ್ರರ ಹತ್ರ ಒಳ್ಳೆಯ ರೀತಿಯಲ್ಲಿ ಪಾಠವನ್ನು ಕಲಿತುಕೊಂಡು ಲೋಕ ಕಲ್ಯಾಣಕ್ಕೋಸ್ಕರ ಎಲ್ಲರಿಗೂ ಕೂಡ ಜ್ಞಾನ ಪ್ರಸಾರ ಮಾಡಿದ ರೂಪನೇ. ಅಂತಹ ರೂಪವನ್ನು ನಾವೆಲ್ಲರೂ ಕೂಡ ಲೋಕ ಕಲ್ಯಾಣಕ್ಕೋಸ್ಕರ ಈ ಹನುಮಾನ್ ಕೋವಿಲ್ನಲ್ಲಿ ಉತ್ಸವದ ಸಂದರ್ಭದಲ್ಲಿ ನಾವೆಲ್ಲ ಸೇರಿಕೊಂಡು ದೇವರ ಕೆಲಸವನ್ನು ಮಾಡಿ ಪುಣ್ಯವಂತರಾಗೋಣ ಎಂದು ಹೇಳಿಕೊಂಡು ನನ್ನ 2 ಮಾತನ್ನು ಹನುಮಂತ ದೇವರ ಅಂತರ್ಗತವಾದ ಸೀತಾಪತಿ ಶ್ರೀರಾಮಚಂದ್ರ ದೇವರಿಗೆ ಸಮರ್ಪಣೆ ಮಾಡಿ ನಾನು ಕೃಷ್ಣಾರ್ಪಣೆ ಮಾಡುತ್ತೇನೆ. ಶ್ರೀ ಕೃಷ್ಣಾರ್ಪಣೆ ಮಸ್ತು.